ಗೊಜ್ಜು ಮಾಡೋಣ, ಅದರಲ್ಲೂ ಚೆರ್ರಿ ಗೊಜ್ಜು ಮಾಡೋಣ. ವಿಶೇಷವಾಗಿ ನಾವಿವತ್ತು ಅಡುಗೆಗೆ ಚೆರ್ರಿನ ಬಳಸ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಬೇಕರಿ ಪದಾರ್ಥಗಳಾಗಿರ್ಬೋದು, ಐಸ್ ಕ್ರೀಮ್ ಮೇಲೆ ಚೆರ್ರಿ ಇಡೋದನ್ನ ನೋಡಿರ್ತೀವಿ. ಆದರೆ ಇವತ್ತು ಅಡುಗೆಗೇನೆ ಚೆರ್ರಿನ ಬಳಸ್ತಾ ಇದ್ದೀವಿ. ವಿಶೇಷವಾಗಿ ಗೊಜ್ಜನ್ನ ಮಾಡ್ತಾ ಇದ್ದೀವಿ. ನಿಮಗೆ ಸಾಮಾನ್ಯವಾಗಿ ಟೊಮೆಟೊ ಗೊಜ್ಜಾಗಿರ್ಬೋದು, ಬೆಂಡೆಕಾಯಿ ಗೊಜ್ಜಾಗಿರ್ಬೋದು, ಅದರಲ್ಲೂ ಅಮಟೆಕಾಯಿ ಗೊಜ್ಜು ಮಾಡಿ ಕೂಡ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಅದ್ರ ಜೊತೆಗೇನೆ ನಾವಿವತ್ತು ಸ್ಪೆಷಲ್ ಆಗಿ ಚೆರ್ರಿ ಮಾಡೋಣ. ಈ ಅಡುಗೆನ ಹೇಳ್ಕೊಡ್ಬೇಕು ಅಂತ ಅಮ್ಮ ಬರ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅಮ್ಮನ್ನ ಬರ್ಮಾಡ್ಕೊಳ್ಳೋಣ. ಅದ್ರ ಜೊತೆಗೇನೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಚೆರ್ರಿ, ನೀರ್, ಎಣ್ಣೆ, ಕೊತ್ತಂಬರಿ, ಗರಂ ಮಸಾಲ, ಮೆಣಸು ಪುಡಿ, ಅರಿಶಿನ, ಈರುಳ್ಳಿ, ದ್ರಾಕ್ಷಿ, ಖರ್ಜೂರ, ಖಾರದ ಪುಡಿ, ಪುದೀನ, ಸಾಸಿವೆ, ಟೊಮ್ಯಾಟೊ, ಉಪ್ಪು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಚೆರ್ರಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಫಸ್ಟು ಗ್ಯಾಸ್ ಆನ್ ಮಾಡೋಣ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ನಾವು ಈಗಾಗಲೇ ನಿಮಗೆ ಬೇಕಾದಷ್ಟು ಥರದ ಗೊಜ್ಜುಗಳನ್ನ ಮಾಡಿ ತೋರಿಸಿದ್ದೀವಿ. ಟೊಮೆಟೊ ಗೊಜ್ಜು ಮಾಡ್ತೀವಿ, ಹುಳಿ ಗೊಜ್ಜು ಮಾಡ್ತೀವಿ, ಹಾಗಲಕಾಯಿ ಗೊಜ್ಜು ಮಾಡ್ತೀವಿ, ಬೇಕಾದಷ್ಟು ಮಾಡಿದ್ದೀವಪ್ಪ. ಆದರೆ ಹಾಗಲಕಾಯಿ ಗೊಜ್ಜನ್ನ ಮಕ್ಕಳು ತಿನ್ನಲ್ಲ, ಟೊಮೆಟೊ ಗೊಜ್ಜು ಜಾಸ್ತಿ ಹುಳಿ ಅಂತ ಇಷ್ಟಪಡಲ್ಲ. ಹಾಗಿದ್ದಾಗ ಚೆರ್ರಿಯಿಂದ ಗೊಜ್ಜು ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ ಹಾಕಿ ನೋಡಿ, ಬಟ್ ತುಂಬಾ ಖುಷಿಯಾಗಿ ತಿಂತಾರೆ. ಬರೀ ತಾವು ತಿನ್ನೋದಷ್ಟೇ ಅಲ್ಲ, ಅಕ್ಕಪಕ್ಕ ಊಟಕ್ಕೆ ಕೂತ್ಕೊಂಡಿರೋ ಮಕ್ಕಳಿಗೆ ಕೂಡ ಹೇಳ್ತಾರೆ, ಚೆರ್ರಿ ಗೊಜ್ಜು ಕಣೋ ಇದು ತುಂಬ ಚೆನ್ನಾಗಿರುತ್ತೆ ಅಂತ. ಸೋಂಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕ್ತೀನಿ. ನಾವು ಇದಕ್ಕೆ ಯಾವುದೇ ಥರದ ಹಿಟ್ಟಾಗಲಿ ಅಥವಾ ಕಾಯಿ ತುರಿ ಆಗಲಿ ಬಳಸ್ತಾ ಇಲ್ಲ. ಇದಕ್ಕೇನಿದ್ರೂ ನಾವೀಗ ಥಿಕ್ನೆಸ್ ಬರಬೇಕಾಗಿರೋದು ಟೊಮೆಟೊ ಮತ್ತು ಈರುಳ್ಳಿಯಿಂದ. ಅದನ್ನು ಕೂಡ ರುಬ್ಬ ಹಾಕಿಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ಥಿಕ್ನೆಸ್ ಬೇಕಾಗುತ್ತಲ್ವ. ಆದರೆ ನಾನೀಗ ಇದಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಅಂತ ಮೊದಲೇ ಹೇಳಿದೆ ತಾನೆ. ರೆಗ್ಯುಲರ್ ಆಗಿ ಟೊಮೆಟೊ ಗೊಜ್ಜಂತೂ ಮಾಡ್ತಾನೆ ಇರ್ತೀವಿ. ಆದರೆ ಪನ್ನೀರು, ಚೆರ್ರಿ ಇದನ್ನೆಲ್ಲ ಸೇರಿಸಿ ಮಾಡಿರಲ್ಲ ಅಲ್ವಾ. ಹೊಸ ರೆಸಿಪಿ, ತಪ್ಪದೆ ನೋಟ್ ಮಾಡ್ಕೊಳ್ಳಿ. ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬೇಡ, ಖಾರದ ಪುಡಿ, ಜೊತೆಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ, ಚೂರು ಉಪ್ಪು ರುಚಿಗೆ ತಕ್ಕಷ್ಟು. ಹಾಗೆಯೇ ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಈಗ ಖರ್ಜೂರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಜೊತೆಗೆ ಒಂದು 4-5 ಎಲೆಯಷ್ಟು ಪುದೀನಾನ ಕಟ್ ಮಾಡಿದ್ದೀನಿ, ಹಾಕ್ತೀನಿ.
ಇದಕ್ಕೆ ಸ್ವಲ್ಪ ಈಗ ನೀರು ಹಾಕೋಣ. ಈರುಳ್ಳಿ ಟೊಮೆಟೊ ಎರಡು ಸ್ವಲ್ಪ ಬೆಂದರೆ ಆಯಿತು ಅಂತಾನೆ ಲೆಕ್ಕ. ಯಾಕೆಂದರೆ ಪನ್ನೀರು ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ. ಮಿಕ್ಕಿದ್ದೆಲ್ಲ ಡ್ರೈ ಫ್ರೂಟ್ಸೇ ತಾನೆ. ದ್ರಾಕ್ಷಿ ಇದೆ ಮತ್ತು ಮೇನ್ಲಿ ಚೆರಿ ಇದೆ. ಅದೆಲ್ಲ ಬೇಯಬೇಕು ಅನ್ನೋದೇನೂ ಇಲ್ಲ. ಚಪಾತಿ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಹಾಗೆಯೇ ಜೀರಾ ರೈಸು ಇದೆಲ್ಲ ಮಾಡ್ತೀವಲ್ಲ, ಆ ಥರದ್ದು ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಈ ಗೊಜ್ಜಿಗೆ ನಾವು ಬೆಲ್ಲ ಸಕ್ಕರೆ ಏನನ್ನೂ ಹಾಕಿಲ್ಲ. ಯಾಕೆ ಗೊತ್ತಾ? ಚೆರಿ ಹಾಕ್ತಾ ಇದ್ದೀವಿ ನೋಡಿ. ಚೆರಿ ಸಾಕಷ್ಟು ಸಿಹಿ ಇರುತ್ತೆ, ಅದರಿಂದ ಬೆಲ್ಲ ಹಾಕ್ತಾ ಇಲ್ಲ. ಈಗ ಮೇನ್ ಇಂಗ್ರೀಡಿಯೆಂಟ್ ಚೆರಿನ ಹಾಕ್ತಾ ಇದ್ದೀನಿ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆರಿನ ಹೀಗೆ ಕಟ್ ಮಾಡಿ ಇಟ್ಕೊಂಡು ನೀವು ಗೊಜ್ಜಿಂದು ಈರುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋ ಹೊತ್ತಿಗೆ ಚೆರಿ ನಿಮ್ಮ ಕೈಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮಕ್ಕಳಿದ್ರೆ ತಿಂದುಬಿಟ್ಟಿರ್ತಾರೆ. ಆದ್ದರಿಂದ ಚೆರಿ ತೊಗೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ತೊಗೊಂಡಿರಿ. ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಖಂಡಿತವಾಗಿ ಅದರಲ್ಲಿ ಅರ್ಧ ಉಳಿದಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅದ್ರ ಡಬಲ್ ತೊಗೊಂಡು ಇಟ್ಕೊಳ್ಳಿ. ಅರ್ಧ ಮಕ್ಕಳು ತಿಂದಿರ್ತಾರೆ, ಆಮೇಲೆ ಇನ್ನರ್ಧ ಗೊಜ್ಜಿಗೆ ಹಾಕ್ತೀರಾ ಅಷ್ಟೇ. ಈ ಚೆರಿ ಈಗ ಸ್ವಲ್ಪ ಇದರಲ್ಲಿರೋ ಉಪ್ಪು ಖಾರ ಮಸಾಲೆಗಳನ್ನ ಹೀರ್ಕೊಂಡ್ರೆ ಸಾಕು. ನಿಮಗೆ ಇದ್ರ ಥಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿ ಬೇಕು ಅಂದರೆ, ಗ್ರೇವಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ನೀರು ಕಡಿಮೆನೇ ಇರಲಿ, ಪರವಾಗಿಲ್ಲ. ಬಾಕ್ಸ್ಗೆ ಹಾಕೋವಾಗ ಯೂಶ್ವಲಿ ಸ್ವಲ್ಪ ಗಟ್ಟಿ ಇದ್ರೇ ಚಂದ. ರೆಡಿಯಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಚೆರಿ ಗೊಜ್ಜು ರೆಡಿ ಆಯಿತು. ಚೆರ್ರಿ ಗೊಜ್ಜು ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಸೋಂಪು, ಟೊಮ್ಯಾಟೊ, ನೀರು, ಅರಿಶಿನ, ಗರಂ ಮಸಾಲ, ಖಾರದ ಪುಡಿ, ಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ದ್ರಾಕ್ಷಿ, ಖರ್ಜೂರ, ಪುದೀನ, ಚೆರ್ರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಚೆರ್ರಿ ಗೊಜ್ಜನ್ನು ಸರ್ವ್ ಮಾಡಿ.